ಆಲ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಸಾಂಬಾರು ರೆಸಿಪಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊಪ್ಪು ಸಾಂಬಾರು ನಮ್ಮ ಕಡೆ ಹೀಗೆ ಮಾಡೋದು. ಸೊ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಮಿಕ್ಸ್ ಸೊಪ್ಪು ಹಾಕ್ಕೊಳ್ಬೋದು, ಇಲ್ಲಾಂದರೆ ಪಾಲಕ್ ಒಂದೇ ಯೂಸ್ ಮಾಡಿ ಮಾಡ್ಬೋದು. ನಾನು ಮಿಕ್ಸ್ ಸೊಪ್ಪು ಹಾಕಿದ್ದೀನಿ ಇವತ್ತು. ಸ್ವಲ್ಪ ತರಕಾರಿ, ಟೊಮ್ಯಾಟೊ, ಸ್ವಲ್ಪ ಬದನೆಕಾಯಿ ಹಾಕಬೇಕು. ಮಿಕ್ಸ್ ಕಾಳುಗಳನ್ನ ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿನೇ, ಅದು ಮತ್ತು ಒಂದು ಅರ್ಧ ಕಟ್ಟಷ್ಟು ದಂಟು, ಅರ್ಧ ಕಟ್ಟಷ್ಟು ಪಾಲಕ್ಕು. ನೋಡ್ತಿರೋದು ಪಾಲಕ್ ಮತ್ತು ದಂಟು ತೊಗೊಂಡಿದ್ದೀನಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಸಮೇತ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಏನು ಹೆಚ್ಚಿಟ್ಕೊಂಡಿರೋದಿದೆ ಅದನ್ನು ಸಾಂಬಾರು ಒಂದು ಕುಡಿಸ್ಕೋಬೇಕು. ನಾನು ಯಾವುದೇ ಫಸ್ಟೇ ಒಗ್ಗರಣೆ ಹಾಕ್ಬಿಡ್ತೀನಿ, ಆಮೇಲೆ ಒಗ್ಗರಣೆ ಹಾಕೋದು ಆಮೇಲಾದರೂ ಒಗ್ಗರಣೆ ಹಾಕ್ಕೊಳ್ಬೋದು. ಬಟ್ ಇವಾಗೂ ಒಗ್ಗರಣೆ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ, ಮತ್ತು ಒಂದೇ ಸಲ ಮುಗ್ದೋಗ್ಬಿಡುತ್ತೆ. ಆಮೇಲೆ ತೆಗೆದು ಮಸ್ತು ಅದಾದಮೇಲೆ ಮತ್ತೆ ಒಗ್ಗರಣೆ ಹಾಕಬೇಕಂದ್ರೆ ಅದು ಟೈಮ್ ಹಿಡಿಯುತ್ತೆ. ಕ್ವಿಕ್ಕಾಗಿ ಆಗಬೇಕಂದ್ರೆ ಒಟ್ಟಿಗೆ ಒಗ್ಗರಣೆ ಹಾಕಿಬಿಟ್ಟು ಇಟ್ಟರೆ ಏನು ಬೇಗ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ಥರ ತೋರಿಸ್ತಾ ಇದ್ದೀನಿ. ಸುಮಾರು ರೀತಿ ಸೊಪ್ಪು ಸಾಂಬಾರು ಮಾಡ್ಬೋದು. ಇವತ್ತು ಮಾಡ್ತಿರೋದು ಡಿಫ್ರೆಂಟು. ಇದು ನಾವು ಊರ ಸೈಡ್ ಮಾಡ್ತಾರೆ. ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡೋದು, ನೆನೆಸಿಡೋದು, ಹಿಂದಿನ ದಿನ ರಾತ್ರಿನೇ ಮಾಡೋದು. ಇವಾಗ ನೋಡಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು, ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಚಿಟಪಟ ಸಿಡಿಯೋ ತನಕ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಾನು ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಆನಿಯನ್ ಹಾಕಬೇಕು. ಈರುಳ್ಳಿನೂ ಹಾಕಿ ಒಂದು 2 ನಿಮಿಷ 3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಏನು ಜಾಸ್ತಿ ಹೊತ್ತು ಉರಿಬೇಕನ್ನೋದೇನಿಲ್ಲ. ಇದು ನೋಡ್ತಿರ್ಬೋದು ನಾನು ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಗೋಲ್ಡನ್ ಬ್ರೌನ್ ಬರೋ ತನಕ ಉರಿಬೇಕು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ನೀಟಾಗಿ ಕುಟ್ಟಿಲ್ಲ ಅಂದರೆ ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಏನು ನಾವು ಹೆಚ್ಚಿಟ್ಕೊಂಡಿದ್ವಿ ಟೊಮೆಟೊ, ಅದನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ನೋಡ್ತಿರ್ಬೋದು ನೀವು, ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಅದನ್ನು ಒಂದು 3 ನಿಮಿಷ ಹುರ್ಕೊಳ್ಬೇಕು ನೀಟಾಗೆ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್. ಹೈ ಫ್ಲೇಮ್ ಏನು ಬೇಡ ಇದಕ್ಕೆ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು. ನೋಡ್ತಿರ್ಬೋದು ನೀವು, ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕರಗೋ ತನಕ ಬರಬೇಕಷ್ಟೇ, ತುಂಬ ಏನು ಬೇಡ. ಇವಾಗ ತರಕಾರಿ ಹಾಕ್ಕೊಳ್ಳೋಣ. ತರಕಾರಿ ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು. ಹಿಂಗೂ ಮಾಡ್ಬೋದು, ಪ್ಲೈನ್ ಸೊಪ್ಪು ಹಾಕಿನೂ ಮಾಡ್ಬೋದು. ಕೆಲವೊಂದು ಅದನ್ನು ಅಷ್ಟೇ ಬಾಡಿಸ್ಕೋಬೇಕು ನೀಟಾಗೆ. ನೋಡ್ತಿರ್ಬೋದು ನೀವು, ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಉರಿಬೇಕು. ಅದಾದಮೇಲೆ ಸ್ವಲ್ಪ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅವನು ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಹಾಕಿದ್ರೇ ಸೊಪ್ಪು ಸಾಂಬಾರಿಗೆ ಕಳೆ ಅಂದರೆ ಟೇಸ್ಟ್ ಜಾಸ್ತಿ ಅದು. ಅದಕ್ಕೋಸ್ಕರ ಬದನೆಕಾಯಿ ಹಾಕಿ ಅದನ್ನು ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ಕಾಳು ಹಾಕಿದ್ದೀನಿ. ನಾನೇನು ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡಿದ್ನಲ್ಲ ಹಿಂದಿನ ದಿನ, ಅದು ಕಾಳು ಹಾಕ್ಕೊಂಡಿದ್ದೆ. ಇವಾಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ದಂಟು ಮತ್ತು ಪಾಲಕ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೊಪ್ಪು ಬೇಕು ಆ ಸೊಪ್ಪು ಯೂಸ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಬೇಕಿತ್ತು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ, ಅದು ಅಷ್ಟೇ 1/4 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಮನೇಲೇ ಮಾಡಿರೋದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಾವು ಮನೇಲೇ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಇವಾಗ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಉಪ್ಪು ಸೇರಿಸಿ ಅದನ್ನು ಲಿಡ್ ಕ್ಲೋಸ್ ಮಾಡಿದರೆ ಮುಗೀತು, ಸಾಂಬಾರು ರೆಡಿಯಾಗುತ್ತೆ. ನಾನು ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಅದು ಕೈ ಆಡಿದರೂ ಓಕೆ, ಕೈ ಆಡಿಸಿಲ್ಲ ಅಂದ್ರೂ ಅದು ಸಾಂಬಾರು ಒಂದುಗೂಡುತ್ತೆ. ನಾನು ಒಂದು ಸ್ವಲ್ಪ ಕಾಳ್ದು ಬೇಯಿಸ್ಬಿಟ್ಟು ಕಟ್ಟೆತ್ತಿಟ್ಕೊಂಡಿದ್ದೆ, ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು. ಕಾಳು ಬೇಯಿಸ್ಕೊಳ್ತೀನಲ್ವ, ಒಂದೊಂದು ಸಲ ಕಡಲೆಕಾಳು, ರಾಜ್ಮಾ ಇವನ್ನೆಲ್ಲ ಬೇಯಿಸ್ಕೊಳ್ತೀನಿ ಸೈಡಿಗೆ ಅಂತ. ಸೊ ಅದು ನೋಡಿ, ಇವಾಗ ಲಿಡ್ ಹಾಕಿ 3 ವಿಷಲ್ ಕೂಗಿಸ್ತೀನಿ ಫ್ರೆಂಡ್ಸ್. ಸಾಂಬಾರು ರೆಡಿ ಆಯಿತು, ನೀವು ನೋಡ್ತಿರ್ಬೋದು. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇದು ಮುದ್ದೆ, ರೊಟ್ಟಿ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಟೈಮ್ ಮುದ್ದೆ ತಿಂದು ನಾವು ಬೇಕಂದರೆ ಚಪಾತಿ ರೊಟ್ಟಿ ಮಾಡ್ಕೊಳ್ಬೋದು. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನನಗೂ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.